ಗಣಪತಿ ಶಾರದಾ ಗುರುಭ್ಯೋ ನಮಃ. ವಸುದೇವ ಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮದ್ ಭಾಗವತದ ಚತುರ್ಥ ಸ್ಕಂದದಲ್ಲಿ ಪುರಂಜನನು ಬೇಟೆಗೆ ಹೋದುದು ಎಂಬ 25ನೆಯ ಅಧ್ಯಾಯಕ್ಕೆ ಸ್ವಾಗತ. ಹಿಂದಿನ ಅಧ್ಯಾಯದಿಂದ ನಾರದರು ಪುರಂಜನನ ಕಥೆಯನ್ನಿಟ್ಟುಕೊಂಡು ಮಹಾರಾಜನಿಗೆ ಅಂದರೆ ಪ್ರಾಚೀನ ಬರ್ಹಿಗೆ ಶರೀರ ಹಾಗೂ ಸಾಂಸಾರಿಕ ವ್ಯಾಪಾರಗಳನ್ನು ತಿಳಿಸುತ್ತಿರುವರು. ನವದ್ವಾರಗಳೆಂಬ ಈ ಶರೀರದಲ್ಲಿ ಬುದ್ಧಿ ಎಂಬ ಮಹಾಸುಂದರಿಯ ಜೊತೆಯಲ್ಲಿ ಆ ಪುರುಷನು ಅಂದರೆ ಆ ದೇಹದೊಳಗೆ ಜೀವಿಸುತ್ತಿರುವ ಪುರಂಜನನು ಯಾವ ರೀತಿಯಲ್ಲಿ ವರ್ತಿಸುತ್ತಿರುವನು ಎಂಬುದನ್ನು ಹಿಂದಿನ ಅಧ್ಯಾಯದಲ್ಲಿ ಜಾಗ್ರದವಸ್ಥೆ ಹಾಗೂ ಸುಷುಪ್ತಿಗಳನ್ನು ಸೂಚಿಸಿದರು. ಇನ್ನು ಈ ಅಧ್ಯಾಯದಲ್ಲಿ ರೂಪದಿಂದ ಸ್ವಪ್ನ ಶರೀರವು ಸೂಚಿಸಲ್ಪಡುವುದು. ಅಂದರೆ ಆತ ಬೇಟೆಗೆ ಹೋಗುವನು ಎಂಬ ಕಾರಣವನ್ನಿಟ್ಟುಕೊಂಡು ಇಂದ್ರಿಯಗಳು ಬುದ್ಧಿಗೆ ವಶವಾಗಿ ಕೆಲಸ ಮಾಡುವುದೇ ಜಾಗೃತವಸ್ಥೆಯಾದರೆ, ಬುದ್ಧಿ ವಿಯೋಗವು ತಿಳಿಸಲ್ಪಡುವುದರಿಂದ ಅಂದರೆ ಬುದ್ಧಿ ಇಲ್ಲದೆಯೇ ಆತ ತನ್ನ ಪಾಡಿಗೆ ತಾನು ಕಾಣುವುದನ್ನು ಸ್ವಪ್ನಾವಸ್ಥೆ ಎಂದು ಇಲ್ಲಿ ಹೇಳುತ್ತಾ, ಶರೀರವೆಂಬ ರಥಕ್ಕೆ ಪಂಚೇಂದ್ರಿಯಗಳೇ 5 ಕುದುರೆಗಳು, ಅಹಂಕಾರ ಮಮಕಾರಗಳೇ 2 ದಂಡಿಗಳು, ಪುಣ್ಯ ಪಾಪಗಳೆರಡು 2 ಚಕ್ರಗಳು, ಪ್ರಧಾನವೆಂಬುದು ಅಚ್ಚು, ಸತ್ವ ರಜಸ್ತಮೋ ಗುಣಗಳು 3 ಧ್ವಜದಂಡಗಳು, ಪಂಚ ಪ್ರಾಣಗಳು 5 ಕಟ್ಟುಗಳು, ಮನಸ್ಸೇ ಹಗ್ಗವು, ಬುದ್ಧಿಯೇ ಸಾರಥಿ, ಹೃದಯವೇ ರಥಿಕನು ಕೊಳ್ಳಿರತಕ್ಕ ಜಗತಿ, ಶೋಕ ಮೋಹಗಳೆರಡು ನೊಗದ ಕಟ್ಟುಗಳು, ಶಬ್ದಾದಿ ವಿಷಯಗಳೇ ಪಂಚಾಯುಧಗಳು, ಸಪ್ತ ಧಾತುಗಳೇ ರಥದ ಹೊದಿಕೆಗಳಾಗಿ, 5 ಕರ್ಮೇಂದ್ರಿಯಗಳು 5 ರಥಗತಿಗಳು, ರಜೋಗುಣ ವ್ಯಾಪಾರವೇ ಸುವರ್ಣ ಕವಚವು, ಅಜ್ಞಾನ ವಾಸನೆ, ಕರ್ಮ ವಾಸನೆ, ಪ್ರಕೃತಿ ಸಂಬಂಧ ವಾಸನೆ ಎಂಬ 3 ಬಗೆಯ ವಾಸನೆಗಳು, 3 ಪಚ್ಚಳಿಕೆಗಳು, ಇಂದ್ರಿಯ ವ್ಯಾಪಾರಗಳೇ 11 ಮಂದಿ ಸೇನಾಧಿಪತಿಗಳು. ರಾಜನು ಇಂತಹ ರಥವನ್ನೇರಿ ಮಹಾಧನುರ್ಧಾರಿಯಾಗಿ ಹೊರಟನೆಂದರೆ ಜೀವನು ಕರ್ತೃತ್ವ ಭೋಕ್ತೃತ್ವವೇ ಮೊದಲಾದವುಗಳಲ್ಲಿ ದೊಡ್ಡ ಅಭಿನಿವೇಶವುಳ್ಳವನಾಗಿ, ಅಂದರೆ ನಾನೇ ಎಲ್ಲವನ್ನೂ ಮಾಡುತ್ತಿರುವೆನು ಹಾಗೂ ನಾನೇ ಎಲ್ಲವನ್ನು ಭೋಗಿಸುತ್ತಿರುವೆನು ಎಂಬ ಭಾವದಲ್ಲಿ ಶರೀರ ಯಾತ್ರೆಯನ್ನು ಮಾಡುವನು ಎಂಬ ಭಾವವನ್ನಿಟ್ಟುಕೊಂಡು ನಾರದರು ಪುರಂಜನ ಉಪಾಖ್ಯಾನವನ್ನು ಹೇಳುತ್ತಿರುವರು. ಪ್ರಾಚೀನ ಬರ್ಹಿಗೆ, ರಾಜೇಂದ್ರ ಕೇಳು, ಆ ಪುರಂಜನನು ಒಮ್ಮೆ ಮಹಾಧನುಸ್ಸನ್ನು ಹಿಡಿದು 5 ಕುದುರೆಗಳನ್ನು ಕಟ್ಟಿದ ಮಹಾವೇಗವತ್ತಾದ ರಥವನ್ನೇರಿ ಬೇಟೆಗಾಗಿ ಅಡವಿಗೆ ಹೋದನು. ಆ ರಥಕ್ಕೆ 2 ದಂಡಿಗಳು, 2 ಚಕ್ರಗಳು, ದೃಢವಾದ 1 ಅಚ್ಚು, 3 ಧ್ವಜದಂಡಗಳು, 5 ಕಟ್ಟುಗಳು, 1 ಹಗ್ಗ ಅಂದರೆ ಲಗಾಮು, ಒಬ್ಬ ಸಾರಥಿ, ಒಂದು ದೊಡ್ಡ ಜಗತಿ ಅಂದರೆ ಕೂರುವುದಕ್ಕೆ ಜಾಗ, 2 ಮೂಕಿಗಳು, 5 ಆಯುಧಗಳು, ತೊಗಲು ಮುಂತಾದವುಗಳಿಂದ ಮಾಡಲ್ಪಟ್ಟ 7 ಬಗೆಯ ಹೊದಿಕೆಗಳು. ಈ ವಿಧವಾದ ನಾನಾ ಬಗೆಯ ಪರಿಕರಗಳೆಂದೊಪ್ಪುತ್ತಿದ್ದ ಆ ರಥವು ಸುವರ್ಣಾಲಂಕಾರಗಳಿಂದ ಶೋಭಿತವಾಗಿ 5 ವಿಧವಾದ ವಿಚಿತ್ರ ಗತಿಗಳಿಂದ ಸಂಚರಿಸತಕ್ಕದಾಗಿತ್ತು. ಪುರಂಜನನು ಆ ರಥವನ್ನೇರಿ ಸುವರ್ಣ ಕವಚವನ್ನು ಧರಿಸಿ ಅಕ್ಷಯ ಬಾಣವುಳ್ಳ 3 ಬತ್ತಳಿಕೆಗಳನ್ನು ಬೆನ್ನಿಗೆ ಕಟ್ಟಿಕೊಂಡು 11 ಮಂದಿ ಸೇನಾ ನಾಯಕರೊಡಗೂಡಿ ಪಂಚಪ್ರಸ್ಥವೆಂಬ ಅರಣ್ಯಕ್ಕೆ ಹೋದನು. ಅಲ್ಲಿ ಧನುರ್ಬಾಣಗಳನ್ನು ಹಿಡಿದು ಹಳಹೆಮ್ಮೆಯಿಂದ ಅನೇಕ ಮೃಗಗಳನ್ನು ಬೇಟೆಯಾಡುತ್ತಾ ಬಂದನು. ಕ್ಷಣ ಮಾತ್ರವು ತನ್ನನ್ನು ಅಗಲಿರಲಾರದ ತನ್ನ ಹೆಂಡತಿಯನ್ನು ಬಿಟ್ಟು ಈ ಮಹೋತ್ಸಾಹದಿಂದ ಕಾಡಿನಲ್ಲಿಯೇ ಅಲೆಯುತ್ತಿದ್ದನು. ಅಂದರೆ ಆ ಸ್ವಪ್ನಾವಸ್ಥೆಯಲ್ಲಿ ಯಾವ ಬುದ್ಧಿಯ ಸಂಗಡ ನಾವು ಕರ್ತೃತ್ವ ಭೋಕ್ತೃತ್ವವನ್ನು ಅನುಭವಿಸುತ್ತಿರುತ್ತೇವೋ ಅದನ್ನು ಆ ಸ್ವಪ್ನಾವಸ್ಥೆಯಲ್ಲಿ ಬಿಟ್ಟಿರುತ್ತೇವೆ. ಈ ಕಾರ್ಯದಲ್ಲಿ ಅವನು ಸ್ವಲ್ಪ ಮಾತ್ರವೂ ದಯೆಯಿಲ್ಲದೆ ಕ್ರೂರ ಸ್ವಭಾವವುಳ್ಳವನಾಗಿ ತಾಮಸ ವೃತ್ತಿಯನ್ನು ಹಿಡಿದು ತನ್ನ ತೀಕ್ಷ್ಣ ಬಾಣಗಳಿಂದ ಕಾಡಿನಲ್ಲಿ ಕಣ್ಣಿಗೆ ಸಿಕ್ಕಿದ ಮೃಗಗಳೆಲ್ಲವನ್ನು ಕೊಲ್ಲುತ್ತಾ ಬಂದನು. ಆದರೆ ರಾಜನು ಬೇಟೆಯಾಡುವುದರಿಂದ ದೋಷವೇನು ಎಂದು ನೀನು ಕೇಳಬಹುದು. ಶ್ರಾದ್ದಾದಿ ಕಾರ್ಯಗಳಿಗಾಗಿ ಮೃಗಮಾಂಸವನ್ನು ಅವಶ್ಯವಾಗಿ ಸಂಪಾದಿಸಬೇಕೆಂಬ ವಿಧಿಯು ತೋರಿದಾಗ ರಾಜನು ಕಾಡಿನಲ್ಲಿ ಪ್ರವೇಶಿಸಿ ಆ ಕಾರ್ಯಕ್ಕೆ ಬೇಕಾದ ಪವಿತ್ರಗಳಾದ ಕೆಲವು ಮೃಗಗಳನ್ನು ಮಾತ್ರ ಕೊಲ್ಲಬಹುದೇ ಹೊರತು
ಸಿಕ್ಕಿದ ಮೃಗಗಳೆಲ್ಲವನ್ನು ಯಥೇಚ್ಛವಾಗಿ ಕೊಲ್ಲುವುದು ತಪ್ಪು. ಇದೇ ಶಾಸ್ತ್ರವಿಧಿಯು. ಈಗ ಪುರಂಜನನು ನಡೆಸುತ್ತಿದ್ದ ಕಾರ್ಯವು ಶಾಸ್ತ್ರ ನಿಷಿದ್ಧವೇ ಹೊರತು ಶಾಸ್ತ್ರ ಸಮ್ಮತವಲ್ಲ. ಈ ಶಾಸ್ತ್ರವನ್ನು ಪರಿಶೀಲಿಸಿ ತನಗೆ ನಿಯತವಾದ ಕಾರ್ಯವನ್ನು ತಿಳಿದು ಸಮಯಾನುಸಾರವಾಗಿ ಪ್ರಾಣಿವಧವನ್ನು ಮಾಡತಕ್ಕ ರಾಜನು ಪಾಪಕ್ಕೆ ಗುರಿಯಾಗಲಾರನು. ಇದನ್ನು ತಿಳಿಯದೆ ಯಾವ ರಾಜನು ಬೇಟೆಯಾಡಿ ಮೃಗಗಳನ್ನು ಕೊಲ್ಲುವುದೇ ತನ್ನ ಕಾರ್ಯವೆಂದು ಯಥೇಚ್ಛವಾಗಿ ಪ್ರವರ್ತಿಸುವನೋ ಅವನು ಕರ್ಮಗಳಿಗೆ ವಶನಾಗಿ ಸಂಸಾರದಲ್ಲಿ ಬಿದ್ದು ಜ್ಞಾನಹೀನನಾಗಿ ಅಧೋಗತಿಯನ್ನು ಹೊಂದುವನು. ಇದೊಂದನ್ನು ಯೋಚಿಸದೆ ಪುರಂಜನನು ಬೇಟೆಯಾಡುವಾಗ ವಿಚಿತ್ರವಾದ ಗರಿಗಳುಳ್ಳ ತನ್ನ ಬಾಣಗಳಿಂದ ಎಷ್ಟೋ ಮೃಗಗಳನ್ನು ಕತ್ತರಿಸಿ ಕೊಲ್ಲುತ್ತಿದ್ದನು. ಆ ಪುರಂಜನನು ಕಾಡಿನಲ್ಲಿ ತನ್ನ ಕೈಗೆ ಸಿಕ್ಕಿದ ಹಾಗೆಲ್ಲ ಮೊಲಗಳನ್ನು, ಹಂದಿಗಳನ್ನು, ಕಾಡೆಮ್ಮೆಗಳನ್ನು, ಕಡವೆ, ಜಿಂಕೆ, ಮುಳ್ಳುಹಂದಿ ಮುಂತಾದ ಮೃಗಗಳನ್ನು ಕೊಲ್ಲುತ್ತಾ ಬರಲು ಈ ಭಯಂಕರವಾದ ಕೊಲೆಯು ದಯಾಳುಗಳಾದ ಸಜ್ಜನರ ಮನಸ್ಸಿಗೆ ಬಹಳ ದುಸ್ಸಹವಾಗಿ ಕಾಣಿಸಿತು. ಶಾಸ್ತ್ರ ವಿಹಿತಗಳೆಂದು ಶಾಸ್ತ್ರ ನಿಷಿದ್ಧಗಳೆಂದು ಯೋಚಿಸದೆ ಕೈಗೆ ಸಿಕ್ಕಿದ ಮೃಗಗಳೆಲ್ಲವನ್ನು ಕೊಲ್ಲುತ್ತಾ ಬಂದ ಮೇಲೆ ಆ ರಾಜನಿಗೆ ಕೊನೆಗೆ ದೇಹದಲ್ಲಿ ಬಳಲಿಕೆಯುಂಟಾಯಿತು. ಹಸಿವು ಬಾಯಾರಿಕೆಗಳಿಂದ ಪೀಡಿತನಾಗಿ ಕಾಡಿನಿಂದ ಹಿಂತಿರುಗಿ ಪಟ್ಟಣಕ್ಕೆ ಬಂದು ಸ್ನಾನ ಮಾಡಿ ಉಚಿತಾಹಾರವನ್ನು ತೆಗೆದುಕೊಂಡು ಶ್ರಮ ಪರಿಹಾರವನ್ನು ಮಾಡಿಕೊಳ್ಳುತ್ತಿದ್ದನು. ಆಮೇಲೆ ಪುಷ್ಪ ಧೂಪ ಚಂದನಾದಿಗಳಿಂದ ದೇಹವನ್ನು ಅಲಂಕರಿಸಿಕೊಂಡನು. ಹೀಗೆ ಸಂತೋಷದಿಂದ ಕುಳಿತಿರುವಾಗ ಅವನ ಮನಸ್ಸಿಗೆ ಕಾಮಾತುರವು ಹುಟ್ಟಿತು. ಪತ್ನಿಯನ್ನು ನೆನೆಸಿಕೊಂಡು ಅಂತಃಪುರಕ್ಕೆ ಹೋದನು. ಅಲ್ಲಿ ಎಂದಿನಂತೆ ತನ್ನ ಪತ್ನಿಯನ್ನು ಕಾಣದೆ ಮನಸ್ಸಿನಲ್ಲಿ ವ್ಯಾಕುಲ ಪಡುತ್ತಾ ಅಲ್ಲಿದ್ದ ಇತರ ಸ್ತ್ರೀಯರನ್ನು ನೋಡಿ, ಎಲೈ ಸುಂದರಿಯರೇ, ನಿಮ್ಮ ರಾಣಿಯೊಡನೆ ನಿಮ್ಮೆಲ್ಲರಿಗೂ ಎಂದಿನಂತೆ ಕುಶಲವಷ್ಟೇ. ಈ ಸ್ಥಾನವಾದರೂ ಮೊದಲಿನಂತೆ ಕಾಂತಿ ವಿಶಿಷ್ಟವಾಗಿಲ್ಲ. ಹೀಗಿರುವುದಕ್ಕೆ ಕಾರಣವೇನು? ಕುದುರೆ, ಚಕ್ರ ಮುಂತಾದ ಅಂಗಗಳೊಂದು ಇಲ್ಲದ ರಥವು ಹೇಗೋ ಹಾಗೆ ತಾಯಾಗಲಿ ಪತಿವ್ರತೆಯಾದ ಪತ್ನಿಯಾಗಲಿ ಇಲ್ಲದ ಮನೆಯು ಶೋಭಿಸಲಾರದು. ಅಂತಹ ಮನೆಯನ್ನು ಪ್ರವೇಶಿಸಿ ದೀನನಂತೆ ಕುಳ್ಳಿರುವುದಕ್ಕೆ ಯಾವನಿಗೆ ತಾನೇ ಮನಸ್ಸು ಬರುವುದು? ಎಲೈ ಸ್ತ್ರೀಯರೇ, ಆ ನನ್ನ ಪ್ರಿಯ ಪತ್ನಿಯು ಎಲ್ಲಿರುವಳು? ನಾನು ಎಂತಹ ವ್ಯಸನ ಸಮುದ್ರದಲ್ಲಿ ಮುಳುಗಿದ್ದರೂ ಅವಳು ಆ ಕ್ಷಣವೇ ನನ್ನನ್ನು ಪ್ರೋತ್ಸಾಹಪಡಿಸಿ ಆ ದುಃಖ ಸಾಗರದಿಂದ ದಾಟಿಸುವುದರಲ್ಲಿ ಬಹಳ ಚತುರೆಯಾಗಿದ್ದಳು. ಈಗ ಅವಳನ್ನು ಕಾಣದಿರುವುದಕ್ಕೆ ಕಾರಣವೇನು ಎಂದನು. ಅದಕ್ಕೆ ಆ ಸ್ತ್ರೀಯರು, ಓ ರಾಜೇಂದ್ರ, ನಿನ್ನ ಪ್ರಿಯೆಯ ಉದ್ದೇಶವೇನೋ ನಾವು ಕಾಣೆವು. ಅವಳ ವ್ಯಸನ ಕಾರಣವು ನಮಗೆ ತಿಳಿಯದು. ಅದು ಅವಳು ಅತ್ತಲಾಗಿ ಬರೀ ನೆಲದ ಮೇಲೆ ಮಲಗಿರುವಳು ನೋಡು ಎಂದರು. ಒಡನೆಯೇ ಪುರಂಜನನು ಅವಳು ಮಲಗಿದ್ದ ಸ್ಥಳಕ್ಕೆ ಹೋಗಿ ಆಕೆಯ ಸ್ಥಿತಿಯನ್ನು ನೋಡಿ ಮನಸ್ಸು ಕದಲಿ ದುಃಖದಿಂದ ಕೊರಗುತ್ತಿದ್ದನು. ಬಹಳ ಕನಿಕರದಿಂದ ಅವಳನ್ನು ಮಾತನಾಡಿಸಿ ಮೃದು ವಾಕ್ಯದಿಂದ ಸಮಾಧಾನ ಪಡಿಸುತ್ತಿದ್ದನು. ಎಷ್ಟೆಷ್ಟು ವಿಚಾರಿಸಿದರೂ ಅವಳ ಕೋಪಕ್ಕೆ ಕಾರಣವೇನೆಂದು ತಿಳಿಯಲಾರದೆ ಹೋದನು. ಕೋಪ ಸಮಾಧಾನ ಮಾಡುವುದರಲ್ಲಿ ಚತುರನಾದ ಆ ರಾಜನು ಅನೇಕ ವಿಧದಿಂದ ಅವಳಿಗೆ ಸಮಾಧಾನವನ್ನು ಹೇಳುತ್ತಾ ಅವಳ ಕಾಲನ್ನು ಹಿಡಿದು ಕೊನೆಗೆ ಆಕೆಯನ್ನೆತ್ತಿ ತನ್ನ ತೊಡೆಯ ಮೇಲೆ ಕುಳ್ಳಿರಿಸಿಕೊಂಡು, ಪ್ರಿಯೇ, ಇದೇನಿದು? ಭೃತ್ಯರು ಅಪರಾಧವನ್ನು ನಡೆಸಿದಾಗ ಆ ತಪ್ಪಿಗೆ ತಕ್ಕಂತೆ ತಮ್ಮ ಪ್ರಭುಗಳಿಂದ ದಂಡಿಸಲ್ಪಡದಿದ್ದರೆ ಅಂತಹ ಭೃತ್ಯರನ್ನು ಭಾಗ್ಯಹೀನರೆಂದೇ ಹೇಳಬೇಕು. ಭೃತ್ಯರು ಅವರವರ ಅಪರಾಧಕ್ಕೆ ತಕ್ಕಂತೆ ಪ್ರಭುಗಳಿಂದ ಶಿಕ್ಷೆಯನ್ನು ಹೊಂದಬೇಕಾದುದೇ ಯುಕ್ತವು. ಅವರು ಶಿಕ್ಷೆಯನ್ನು ಅನುಗ್ರಹವೆಂದೇ ತಿಳಿಯಬೇಕು. ಈ ಸೂಕ್ಷ್ಮವನ್ನು ತಿಳಿಯದೆ ತಪ್ಪು ಮಾಡಿಯೂ ರಾಜದಂಡದಿಂದ ತಪ್ಪಿಸಿಕೊಳ್ಳತಕ್ಕ ಭೃತ್ಯನು ಬುದ್ಧಿಹೀನನೆಂಬುದರಲ್ಲಿ ಸಂದೇಹವಿಲ್ಲ. ಒಂದು ವೇಳೆ ತನ್ನ ಯಜಮಾನನು ದಂಡಿಸದಿದ್ದರೂ ಅಪರಾಧಿಯಾದವನು ಬಲಾತ್ಕರಿಸಿ ಅವನಿಂದ ಶಿಕ್ಷೆಯನ್ನು ಪಡೆಯಬೇಕಾದುದೇ ಯುಕ್ತವು. ಆದುದರಿಂದ ಎಲೆ ಮಂಗಳಾಂಗಿ, ನೀನು ಮಹಾರಾಜ್ಞಿ ಎನಿಸಿಕೊಂಡಿರುವೆ. ನಾನು ಭೃತ್ಯನು. ನನ್ನಿಂದ ತಪ್ಪು ನಡೆದಿದ್ದರೂ ಇರಬಹುದು. ನೀನು ದಯೆಯಿಂದ ಆ ತಪ್ಪನ್ನು ಕ್ಷಮಿಸಿದರೂ ನಾನು ಸಮ್ಮತಿಸಲಾರೆನು. ನೀನು ನನ್ನನ್ನು ಯಥೇಚ್ಛವಾಗಿ ದಂಡಿಸಬಹುದು. ಎಲೆ ದೇವಿ, ಸೂಕ್ಷ್ಮವಾದ ಹಲ್ಲುಗಳಿಂದಲೂ ಅಂದವಾದ ಹುಬ್ಬಿನಿಂದಲೂ ಅನುರಾಗ ಸೂಚಕವಾದ ಲಜ್ಜೆಯಿಂದಲೂ ಸುಂದರವಾದ ಮಂದಹಾಸದಿಂದಲೂ
ಅರಳಿದ ಕಣ್ಣುಗಳಿಂದಲೂ ಶೋಭಿತವಾಗಿ ಕಪ್ಪಾದ ಮುಂಗುರುಳುಗಳಿಂದ ಸೊಗಸು ಬೀರುವ ನಿನ್ನ ಮುಖವನ್ನು ನನ್ನ ಕಡೆಗೆ ತಿರುಗಿಸು. ನಾನು ನಿನ್ನವನೆಂದು ಕಾಣೆಯ. ಮುದ್ದು ಬೀರತಕ್ಕ ಮಧುರ ವಾಕ್ಯದಿಂದ ನನ್ನೊಡನೆ ಮಾತನಾಡು. ಒಂದು ವೇಳೆ ಬೇರೆ ಯಾರಾದರೂ ನಿನ್ನಲ್ಲಿ ತಪ್ಪಿ ನಡೆದಿದ್ದರೆ ಅದನ್ನಾದರೂ ನನಗೆ ತಿಳಿಸು. ವೀರಾಗ್ರಣಿ ಎನಿಸಿದ ನನ್ನ ಪತ್ನಿಯಾಗಿದ್ದು ನೀನು ಹೆದರುವುದೆಂದರೇನು? ನಿನಗೆ ಅಪರಾಧ ಮಾಡಿದ ಪುರುಷನು ಬ್ರಾಹ್ಮಣನಲ್ಲದೆ ಭಗವದ್ ಭಕ್ತನಲ್ಲದೆ ಇದ್ದ ಪಕ್ಷದಲ್ಲಿ ಅವನನ್ನು ತಪ್ಪದೆ ದಂಡಿಸುವೆನು. ನನ್ನನ್ನು ಕೋಪಗೊಳಿಸಿದ ಮೇಲೆ ಈ ಮೂರು ಲೋಕಗಳ ನ್- ಹೊರಗಾಗಲಿ ಒಳಗಾಗಲಿ ಯಾವನು ನಿರ್ಭಯವಾಗಿ ಇರಲಾರನು. ಎಲೆ ಸುಂದರಿ, ಇದುವರೆಗೆ ಯಾವಾಗಲೂ ನಿನ್ನ ಮುಖದಲ್ಲಿ ಹೀಗೆ ತಿಲಕವಿಲ್ಲದಿದ್ದುದನ್ನು ನಾನು ಕಂಡವನಲ್ಲ. ಈಗ ನಿನ್ನ ಮುದ್ದು ಮುಖವು ಕೇವಲ ಮಲಿನವಾಗಿ ಸ್ವಲ್ಪವೂ ಹರ್ಷವಿಲ್ಲದೆ ಕೋಪಾವೇಶದಿಂದ ಭಯಂಕರವಾಗಿರುವುದು. ಮೊದಲಿದ್ದ ಪ್ರೇಮವಾಗಲಿ ಪ್ರಕಾಶವಾಗಲಿ ಈಗ ನಿನ್ನ ಮುಖದಲ್ಲಿ ಕಾಣುವುದಿಲ್ಲ. ಈ ನಿನ್ನ ಸ್ತನಗಳೆರಡು ಕಣ್ಣೀರಿನಿಂದ ತೊಯ್ದು ಕಾಂತಿಹೀನವಾಗಿರುವವು. ತೊಂಡೆಯ ಹಣ್ಣಿನಂತಿದ್ದ ನಿನ್ನ ತುಟಿಯು ಈಗ ಮೊದಲಿದ್ದ ಕಾಂತಿಯನ್ನು ಬಿಟ್ಟು ಬಿಳುಪೇರಿರುವುದು. ಎಲೆ ದೇವಿ, ಇಷ್ಟೊಂದು ಅನರ್ಥಗಳಿಗೆ ಕಾರಣವೇನು? ನನ್ನ ತಪ್ಪನ್ನು ಮನ್ನಿಸಿ ಪ್ರಸನ್ನಳಾಗು. ಒಂದು ವೇಳೆ ಅಜ್ಞಾನದಿಂದ ನಾನು ತಪ್ಪಿ ನಡೆದಿದ್ದರೂ ನನ್ನ ಮನಸ್ಸು ನಿನ್ನ ವಶವೆಂಬುದನ್ನು ಕಾಣೆಯ. ಇತರ ವ್ಯಸನದಿಂದ ನಿನ್ನ ಆಜ್ಞೆಯಿಲ್ಲದೆ ನಾನು ನಿನ್ನನ್ನು ಬಿಟ್ಟು ಹೋದುದಕ್ಕಾಗಿ ನೀನು ಕೋಪಿಸಿರಬಹುದು. ಆ ನನ್ನ ತಪ್ಪನ್ನು ಮನ್ನಿಸು. ಲೋಕದಲ್ಲಿ ಚತುರೆಯಾದ ಯಾವ ಸ್ತ್ರೀಯು ತಾನೇ ಕಾಮಾತುರದಿಂದ ತನಗೆ ವಶನಾಗಿರುವ ಪುರುಷನನ್ನು ಸ್ವಲ್ಪ ತಪ್ಪಿಗಾಗಿ ತಿರಸ್ಕರಿಸಿ ಕಾಲೋಚಿತವಾದ ಕಾರ್ಯದಲ್ಲಿ ನಿಯಮಿಸದೆ ಬಿಡುವಳು? ಆದುದರಿಂದ ನನ್ನ ತಪ್ಪನ್ನು ಮನ್ನಿಸಿ ದಯೆಯಿಂದ ರಕ್ಷಿಸು. ಇನ್ನು ಮೇಲೆ ನಾನು ನಿನ್ನ ಇಷ್ಟಾನುಸಾರವಾಗಿಯೇ ನಡೆಯುತ್ತಾ ನಿನ್ನ ಸೇವೆಯಲ್ಲಿ ಇರುವೆನು ಎಂದನು. ಇಲ್ಲಿಗೆ 25ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.